SSLC ನಂತರ ವಿಷಯದ ಆಯ್ಕೆ ಎಷ್ಟು ಮುಖ್ಯವೋ ಕಾಲೇಜಿನ ಆಯ್ಕೆಯೂ ಅಷ್ಟೇ ಮುಖ್ಯ. ಭವಿಷ್ಯದ ಭದ್ರ ಬುನಾದಿಗೆ ಕಾರ್ಕಳದ ಪ್ರಕೃತಿಯ ಮಡಿಲಲ್ಲಿ ನಿಮ್ಮ ದೊಡ್ಡ ಕನಸುಗಳಿಗೆ ಈಗ ಸಿಗಲಿದೆ ಜೀವ. ರಾಜೇಶ್ವರಿ PU ಕಾಲೇಜ್, ಇದು ಗೆಲುವಿನ ಹೊಸ ಬೆಳಕು. ಸರ್ ನಮಸ್ಕಾರ. ಪ್ರತಿ ಸಲ ಈ ಕ್ಯಾಂಪಸ್ಗೆ ಬಂದಾಗ ಒಂದು ತರಹದ ಬೆರಗು, ಹೊಸ ಏನಾದ್ರೂ ಎಡಿಷನ್ಸ್ ನಡೀತಾನೆ ಇರುತ್ತೆ. ಕಳೆದ ವರ್ಷ 2025 ಆರಂಭ ಆಗಿದೆ. ಇನ್ನೊಂದು ತಿಂಗಳು ಕಳೆದ್ರೆ ಒಂದು ವರ್ಷ ಪೂರೈಸ್ತೀರಾ. ಈ ಜರ್ನಿ ಹೇಗಿತ್ತು ಸರ್? ಇದೊಂದು ಬ್ಯೂಟಿಫುಲ್ ಜರ್ನಿ. ಒಂದು ವರ್ಷದ ಮೊದಲು ನೀವು ಬಂದಿದ್ದೀರಿ, ನಮ್ಮ ಪ್ರಾರಂಭದ ದಿನಗಳನ್ನು ನೀವು ಎಲ್ಲರೂ ನೋಡಿದ್ದೀರಿ. ಅವಿನಾಶ್, ಅವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅಷ್ಟೇ. ಈ ರೀತಿ ಇಂತಹ ಒಂದು ರಿಮೋಟ್ ವಿಲೇಜ್ ಅಲ್ಲಿ ಇವರು ಸ್ಕೂಲ್ ಮಾಡಿದ್ದಾರೆ, ಮಕ್ಕಳು ಬರ್ತಾರ ಇಲ್ಲೋ, ಈ ರೀತಿ ಒಂದು ಕನ್ಫ್ಯೂಷನ್ ತುಂಬಾ ಜನರಿಗೆ ಇತ್ತು. ಬಟ್ ಭಗವಂತನ ಇಚ್ಛೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮಲ್ಲಿ ಒಂದು 400ರಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ತುಂಬಾ ಸಕ್ಸಸ್ಫುಲ್ ವರ್ಷ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. Hello guys, I'm Satvik from First Pure Science. I came here from Dharwad. After coming here, it's been quite a different experience. At start, my parents were like, come here and study. I didn't quite get it why I'm coming from Dharwad to here just for First Pure. But after coming here, there have been different experiences which I have faced in my life, which I have not experienced till now. Rajeshwari has been a completely different experience. The staff, the teachers and everyone else, they quite helped me. They are quite interactive and quite qualified as well. The labs and everything, they quite helped me to score good. Rajeshwari has been my best choice which I have made in my life. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಜುಕೇಶನಲ್ ಹಬ್ ಸರ್. ಅಲ್ಲಲ್ಲಿ ಬೇಕಾದಷ್ಟು ಕಾಲೇಜಸ್ಗಳಿವೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಯಾವ ತರದಲ್ಲಿ ಭಿನ್ನವಾಗಿ ಕಾಣಿಸುತ್ತೆ? ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆನಲ್ಲಿ ಅದ್ಭುತವಾದಂತಹ ಒಳ್ಳೊಳ್ಳೆ ಕಾಲೇಜ್ ಇದೆ. ಅದೆಲ್ಲ ನಮ್ಗೆಲ್ರಿಗೂ ಅತ್ಯಂತ ಹೆಮ್ಮೆ ಕೊಡುವಂತ ವಿಚಾರ. ಶಿಕ್ಷಣ ಅನ್ನುವಂಥದ್ದು ಕೇವಲ ಒಂದು 4 ಗೋಡೆಗಳ ಮಧ್ಯೆಗೆ ಸೀಮಿತವಾಗಿ ನಡೀತಾ ಇದೆ. ಆದರೆ ರಾಜೇಶ್ವರಿ ಇದಕ್ಕೆ ವಿಭಿನ್ನವಾಗಿ ಶಿಕ್ಷಣ ಅನ್ನುವಂಥದ್ದನ್ನು ಸಮಗ್ರ ಶಿಕ್ಷಣ ಅನ್ನೋ ನಿಟ್ಟಿನಲ್ಲಿ ತಗೊಂಡಿದೆ ಸರ್. ಇಲ್ಲಿ ಪ್ರಕೃತಿ ಜೊತೆಗೆ ಮಗು ಓದಬೇಕು, ಕ್ಲಾಸಿಂದ ಹೊರಗಡೆ ಬಂದು ವಿಶಾಲವಾದಂಥ ಒಂದು ಸ್ಪೇಸ್ ಆಗ ಮಗುವಿಗೆ ಸಿಗಬೇಕು. ಶಿಕ್ಷಣದ ಜೊತೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕೃಷಿ, ಹೈನುಗಾರಿಕೆ ಇದೆಲ್ಲವನ್ನು ಒಟ್ಟುಗೂಡಿಸಿ ಜೊತೆಗೆ ಒಂದಷ್ಟು ಆಧ್ಯಾತ್ಮಿಕತೆ, ಸ್ಪಿರಿಚುವಲ್ ಆಕ್ಟಿವಿಟೀಸ್ ಇದೆಲ್ಲವೂ ಮಕ್ಕಳಿಗೆ ಸಿಗಬೇಕು. ನಮ್ಮ ದೇಶ ಗೊತ್ತಿದೆ ನಿಮಗೆ, ಅತ್ಯಂತ ಶ್ರೇಷ್ಠವಾದಂತ ಒಂದು ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ. ಆ ಸಂಸ್ಕೃತಿಯ ಪರಿಚಯ ನಮ್ಮ ಮಕ್ಕಳಿಗೆ ಆಗ್ಬೇಕು, ಇಂದಿನ ಪೀಳಿಗೆಗೆ ಆಗ್ಬೇಕು. ತುಂಬಾ ಬೇಜಾರಾಗುತ್ತೆ ಕೆಲವೊಮ್ಮೆ PUC ಮಕ್ಕಳ ಪರಿಸ್ಥಿತಿ ನೋಡುವಾಗ. ದಿನದ 18 ಗಂಟೆ ಅವರಿಗೆ ಓದಿ ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ್ದು ನಾವು ಮಾತನಾಡೋದಿಲ್ಲ. ಆದ್ರೆ ರಾಜೇಶ್ವರಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಅವರು ತುಂಬಾ ಒತ್ತಡದಲ್ಲಿ ಯಾವ್ದು ಕೂಡ ಸಾಧನೆ ಆಗೋದಿಲ್ಲ. ಸೊ ಓದಿನ ಜೊತೆಗೆ ಉಳಿದ ಆಕ್ಟಿವಿಟೀಸ್ ಕೂಡ ಸ್ವಲ್ಪ ಮಹತ್ವವನ್ನು ಕೊಟ್ಟು ಒಂದು ಅದ್ಭುತ ರಿಸಲ್ಟ್ ಅನ್ನು ಕೊಡುವಂತದ್ದು ರಾಜೇಶ್ವರಿಯ ವೈಶಿಷ್ಟ್ಯ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮಸ್ತೆ, ನಾನು ಶ್ರೀಲಕ್ಷ್ಮಿ. ನಮ್ಮ ಮನೆಯಿಂದ ಕಾಲೇಜಿಗೆ 15 ಕಿಲೋಮೀಟರ್ಸ್ ಇದೆ. ದಿನ ಬಸ್ಸಲ್ಲಿ ಹೋಗಿ ಬಂದು ಮಾಡ್ತೀನಿ. ನಮ್ಮ ಪೇರೆಂಟ್ಸ್ಗೆ ನಾನು ಸೈನ್ಸ್ PCMB ಕಾಂಬಿನೇಷನ್ ತಗೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನಮ್ಮ ಈ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಎಲ್ಲಿ ಪೆಟ್ಟು ಬೀಳುತ್ತೋ ಅಂತೇಳಿ ತುಂಬ ಭಯ ಇತ್ತು. ಆದರೆ ನಮ್ಮ ರಾಜೇಶ್ವರಿ ಕಾಲೇಜಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಸ್ಟಡೀಸನ್ನು ಬ್ಯಾಲೆನ್ಸ್ ಮಾಡೋದನ್ನು ಹೇಳ್ಕೊಡ್ತಾರೆ, ತುಂಬ ಸಪೋರ್ಟ್ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಇದರ ಪರಿಣಾಮವಾಗಿ ಲಾಸ್ಟ್ ಟೈಮ್ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಾನು 2ಯ ಸ್ಥಾನವನ್ನು ಪಡ್ಕೊಂಡಿರ್ತೇನೆ. ಬಹಳ ಮುಖ್ಯವಾಗಿ PUC ಅಲ್ಲಿ ಫಸ್ಟ್ ಬ್ಯಾಚ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಫಸ್ಟ್ ಬ್ಯಾಚ್ ಅಲ್ಲಿ ಈ ವರ್ಷ 69 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಸರ್. ಅದರಲ್ಲಿ ಅರೌಂಡ್ 15 ಸ್ಟೂಡೆಂಟ್ಸ್ ಕಾಮರ್ಸ್ ಅಲ್ಲಿ ಓದ್ತಾ ಇದ್ದಾರೆ. ಉಳಿದವರು ಸೈನ್ಸ್, PCMB ಮತ್ತು PCMC ಓದ್ತಾ ಇದ್ದಾರೆ. ಆಕ್ಚುಲಿ ಕಳೆದ ಬಾರಿ PUCಗೆ ಇನ್ನೊಂದು 150 ವಿದ್ಯಾರ್ಥಿಗಳು ಜಾಸ್ತಿ ಬಂದಿದ್ರು. ಬಟ್ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಹಾಸ್ಟೆಲ್ ಎಲ್ಲ ಫುಲ್ ಆಗಿತ್ತು ಮಕ್ಕಳು ಬರುವಾಗ. ಸೊ ಅಡ್ಮಿಷನ್ ಕೊಡೋದಕ್ಕೆ ಅವಕಾಶ ಆಗ್ಲಿಲ್ಲ. 69 ವಿದ್ಯಾರ್ಥಿಗಳಿಗೆ ನಾನು ರಿಸ್ಟ್ರಿಕ್ಟ್ ಮಾಡಬೇಕಾಯ್ತು. ಬಟ್ ಈ ವರ್ಷ ನಮಗೆ ಫಸ್ಟ್ ಇಯರ್ PUCಗೆ ನಾವು 240 ಸ್ಟೂಡೆಂಟ್ಸ್ಗೆ ನಾವು ವಿಶೇಷವಾಗಿ ಅಡ್ಮಿಷನ್ ಮಾಡ್ತಾ ಇದ್ದೇವೆ. ಈ ವರ್ಷ
ಸೆಕೆಂಡ್ PUC ಗೆ ಒಂದು 60 ಮಕ್ಕಳನ್ನು ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಸರ್. ಫಸ್ಟ್ ಬ್ಯಾಚ್. ಸೊ ಹೌದು, ಇದು ಈ ಸರ್ತಿ ಫಸ್ಟ್ ಬ್ಯಾಚ್ ನಮ್ದು ಸೆಕೆಂಡ್ PUC ಹೋಗ್ತಾ ಇದೆ. ಕರೆಕ್ಟ್. ಸೊ ಇವಾಗ ನಮ್ಮ ಹತ್ರ ಕೇವಲ 69 ವಿದ್ಯಾರ್ಥಿಗಳಿದ್ದಾರೆ. ಕರೆಕ್ಟ್. ಇನ್ನೊಂದು ಅಡಿಷನಲ್ 60 ವಿದ್ಯಾರ್ಥಿಗಳನ್ನು PUC ಗೆ ತಗೊಳ್ಬೇಕು. ಒಟ್ಟಾರೆಗೆ ಒಂದು 130 ವಿದ್ಯಾರ್ಥಿಗಳು ಸೆಕೆಂಡ್ PUC ಇದ್ಕೊಂಡು ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನು ಸಮಾಜಕ್ಕೆ ಕೊಡ್ಬೇಕನ್ನುವಂತ ನಿರ್ಧಾರವನ್ನು ಮಾಡಿದ್ದೇವೆ. ಆ ನಿಲೆಯಲ್ಲಿ ನಾನು ಸಮಾಜಕ್ಕೆ ವಿಶೇಷವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾಸ್ಟ್ ಕೂಡ ವೆರಿ ಮಿನಿಮಮ್ ಕಾಸ್ಟ್ ಅಲ್ಲಿ ಅವ್ರು ಬಂದಾಗ ನಾವು ಅವ್ರ ಹತ್ರ ಮಾತನಾಡಿ ಅವರ ಹಿನ್ನೆಲೆಯನ್ನು ಯೋಚನೆ ಮಾಡಿ ನೋಡ್ಬಿಟ್ಟು ಒಂದು ಫೀಸ್ ಫಿಕ್ಸ್ ಮಾಡ್ತೇನೆ ನಾನು ಅವರಿಗೆ. ಅದರಲ್ಲಿ ಯಾವುದೇ ಲಾಭದ ಉದ್ದೇಶ ಇಲ್ಲದೆ ಏನ್ ಕಾಸ್ಟ್ ಬರುತ್ತೆ ಕಾಸ್ಟ್ ಟು ಕಾಸ್ಟ್ ನಾನು ಅವ್ರಿಗೆ ಕೊಡ್ತೀನಿ. ಸ್ವಲ್ಪ ನಮಗೆ ನಷ್ಟ ಆದ್ರೂ ತೊಂದರೆ ಇಲ್ಲ. ಸೆಕೆಂಡ್ PUC ಗೆ ಅವ್ರು ನಮ್ಮಲ್ಲಿ ಬರ್ಬೇಕು. ನಮ್ಮ ಇಡೀ ಟೀಮ್ ನಾವು ಡಿಸೈಡ್ ಮಾಡಿದ್ದೇವೆ. ಅದು CET ಅಲ್ಲಿ ಇರ್ಬೋದು, NEET ಅಲ್ಲಿ ಇರ್ಬೋದು, JEE ನಲ್ಲಿ ಇರ್ಬೋದು, ಅದ್ಭುತವಾದಂತ ಒಂದು ರಿಸಲ್ಟ್ ಅನ್ನು ನಾವು ಕೊಡ್ಬೇಕನ್ನುವಂತ ಒಂದು ನಿರ್ಧಾರ ಮಾಡಿದ್ದೇವೆ. ಮಾರ್ಕ್ಸ್ ಬಗ್ಗೆ ಏನು ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ. ಯಾವುದೇ ಮಾರ್ಕ್ಸ್ ನವ್ರು ಬಂದ್ರು ಕೂಡ ತಗೊಳ್ತೇವೆ. ಸೂಪರ್ 60 ಅಂತ ಯೋಚನೆ ಮಾಡಿ ಬೆಸ್ಟ್ ರಿಸಲ್ಟ್ ಕೊಡುವಂತ ಒಂದು ಬಹಳ ದೊಡ್ಡ ಪ್ರಯೋಗ. ಅದಕ್ಕೆ ಸಮರ್ಪಣ್ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. ರಾಜೇಶ್ವರಿಯ ಉತ್ಕೃಷ್ಟವಾದಂತಹ ಶಿಕ್ಷಕರು, CET ಇರ್ಬೋದು, NEET ಇರ್ಬೋದು, JEE ಇರ್ಬೋದು, ಇದೆಲ್ಲದ ಕೂಡ ನುರಿತ ತಜ್ಞ ಶಿಕ್ಷಕರ ಒಂದು ಬಹಳ ದೊಡ್ಡ ಒಂದು ವರ್ಗ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರೊಫೆಷನಲ್ ಕೋರ್ಸ್ ಆದ CA ಮತ್ತು CS ಕೋಚಿಂಗ್ ಅನ್ನು ನಾವು ಕೊಡ್ತಾ ಇದ್ದೇವೆ. CA CS ಕೋಚಿಂಗ್ ನಮಗೆ ಕರ್ನಾಟಕದಲ್ಲಿ ಅತ್ಯಂತ ಉತ್ಕೃಷ್ಟವಾದ ದರ್ಜೆಯ ಕೋಚಿಂಗ್ ಕೊಡುವಂಥ ಟೀಮ್ ನಮ್ಮಲ್ಲಿ ಬಂದು CA ಮತ್ತು CS ಫೌಂಡೇಶನ್ ಕೋರ್ಸ್ಗಳನ್ನು ಟೀಚ್ ಮಾಡ್ತಾರೆ. 400 ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದಾರೆ. ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಆಚಾರ ವಿಚಾರ, ಸಂಸ್ಕೃತಿ, ಊಟ, ಉಡುಗೆ ತೊಡುಗೆ ಎಲ್ಲವೂ ಬೇರೆ ಸರ್. ಅವ್ರಿಗೆ ಇಲ್ಲಿ ಬಂದಾಗ ಎಲ್ಲವೂ ಹೊಸ್ತು. ಇವರೆಲ್ಲರನ್ನ ನೀವೊಂದು ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ, ಇದೊಂದು ದೊಡ್ಡ ಚಾಲೆಂಜ್. ಇದನ್ನ ಹೇಗೆ ನಿಭಾಯಿಸಿದ್ದೀರಾ? ಬಹಳ ಒಳ್ಳೆಯ ಪ್ರಶ್ನೆ. ಮೊನ್ನೆ ನನ್ನ ಯಾರೋ ಸ್ನೇಹಿತರು ಬಂದವರು, ದೇವಿ ಪ್ರಕಾಶ್ ಶೆಟ್ಟರ್ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಈ ವರ್ಷ ನನಗೆ 400 ಮಕ್ಕಳು ಅಂತ. ಅವ್ರು ಅದು ಹೇಗೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ 400 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನನ್ನ ಮಗುವಿನ ತರನೇ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಹಿನ್ನೆಲೆಯಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿದ್ದಾರೆ. ಸಾಕಷ್ಟು ಆತಂಕ, ಸಾಕಷ್ಟು ಕುತೂಹಲ, ಸಾಕಷ್ಟು ಕಾಳಜಿ ಆ ಮಕ್ಕಳಿಗಿರೋದು, ಆ ಪೇರೆಂಟ್ಸ್ಗೆ ಸಹಜವಾಗಿ ಆ ಪೇರೆಂಟ್ಸ್ಗೆ ಇರ್ತದೆ. ನಾನು ಹೇಳುವಂತ ಮಾತು ಅಂತ ಹೇಳಿದ್ರೆ, ಪ್ರತಿ ಮಗು ಕೂಡ ನನ್ನ ಮನೆ ಮಗು ತರನೇ. ಹಾಯ್, ನನ್ನ ಹೆಸರು ಯಶವಂತ್. ನಾನು ಮೈಸೂರಿಂದ ಬಂದಿರೋದು. ಇಲ್ಲಿ ರಾಜೇಶ್ವರಿ ನ್ಯಾಷನಲ್ PU ಕಾಲೇಜಿಗೆ ಸೇರಿದ್ದೀನಿ. ಇದು ಹಾಸ್ಟೆಲ್ ಅನ್ನೋದು ನನಗೆ ಫಸ್ಟ್ ಇಯರ್ ಭಯ ಇತ್ತು, ಹಾಸ್ಟೆಲ್ ಹೆಂಗಿರುತ್ತೆ ಹೆಂಗೆ ಅಂತ. ಇಲ್ಲಿ ನನಗೆ ಊಟ ನಮ್ಮೂರಿಂದ ಇಲ್ಲಿದು ಫುಲ್ಲು ಡಿಫ್ರೆನ್ಸ್ ಇದೆ. ನನಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಹಿಡಿಯಿತು. ಊಟ ಎಲ್ಲ ಪ್ರೋಟೀನ್ಸ್ ಫುಡ್, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಹಾಸ್ಟೆಲಲ್ಲಿ ಸ್ಟಡಿ ಅವರ್ ಇದೆ, ಎಲ್ಲ ಹಾಸ್ಟೆಲ್ ಲೈಫಲ್ಲಿ ಸ್ಟಡಿ ಅವರ್ ಇದೆ. ಅದು ನಮಗೆ ಅಪಾರ್ಟ್ ಫ್ರಮ್ ದ ಸ್ಕೂಲ್ ಟೈಮ್ಸ್ ಅದು ಎಕ್ಸ್ಟ್ರಾ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಸದ್ಯಕ್ಕೆ ನಮ್ಮಲ್ಲಿ JEE, CET ಮತ್ತು NEET, ಅದರ ಜೊತೆ CA, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಕೋಚಿಂಗ್ಗಳು ನಡೀತಾ ಇದೆ. ಇದರ ಜೊತೆಗೆ ಹಾಸ್ಟೆಲಲ್ಲಿರುವ ಮಕ್ಕಳಿಗೆ ನಾವು ಸ್ಟಡಿ ಅವರ್ಸ್ ಅಂತ ಕೂಡ ಮಾಡ್ತೇವೆ. ಅದು 8:30 10:00 ತನಕ ರಾತ್ರಿ. ಸೊ ಅದಕ್ಕೆ ಕೂಡ ಮಾನಿಟರ್ ಮಾಡಲಿಕ್ಕೆ ನಾವು ನಮ್ಮದೇ ಅಧ್ಯಾಪಕರಿದ್ದಾರೆ. ಇದರ ಉದ್ದೇಶ ಏನಂದ್ರೆ, ಮಕ್ಕಳು ಏನು ಕ್ಲಾಸಲ್ಲಿ ಕಲಿತಾರೆ ಅದನ್ನು ಅವರಿಗೆ ರಿವೈಸ್ ಮಾಡಲಿಕ್ಕೆ ಕೂಡ ನಾವು ಅವರಿಗೆ ಟೈಮ್ ಕೊಡ್ತಾ ಇದ್ದೇವೆ. ಈಗ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ, ನನ್ನ ಮಗನಿಗೆ ಏನ್ ಕೊಡ್ತೀರೋ ಅದನ್ನೇ ಕೊಡುವಂತದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತಿದ್ದೇನೆ. ಹಾಗಾಗಿ ಒಳ್ಳೆ ಊಟ, ಒಳ್ಳೆ ಆಟ, ಒಳ್ಳೆ ಸಂಸ್ಕಾರ, ಒಳ್ಳೆಯ ಮನಸ್ಸು, ಇದೆಲ್ಲವನ್ನು ಕೊಡುವಂಥದ್ದು ನನ್ನ ಕರ್ತವ್ಯ. ಅದರ ಜೊತೆಗೆ ಉತ್ಕೃಷ್ಟವಾದಂತ ಶಿಕ್ಷಣ. ಹಾಗಾಗಿ ಇದು ಒಬ್ಬ ಪೇರೆಂಟ್ ಆಗಿ ನನ್ನ ಮಕ್ಕಳಿಗೆ ನಾನು ಏನ್ ಮಾಡ್ಬೋದು ಅದೇ ನಾನು ನನ್ನ ಶಾಲೆ ಮಕ್ಕಳಿಗೆ ಕೂಡ ಮಾಡ್ತಾ ಇದ್ದೇನೆ. ಹಾಗಾಗಿ ನನಗೆ 400 ಮಕ್ಕಳು ಅಂತ ಹೇಳಿರುವಂತ. ಈ ಸರ್ತಿ ಅದು 900 ಮಕ್ಕಳು ಅವಿನಾಶ್. ಹಾಗಾಗಿ ಹೊಸ 450 ವಿದ್ಯಾರ್ಥಿಗಳಿಗೆ ಬೇಕಾಗುವಷ್ಟು ಹಾಸ್ಟೆಲ್ ಅನ್ನು ರೆಡಿ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು 200ರಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಇನ್ನೊಂದು 200-250 ಮಕ್ಕಳಿಗೆ ಅವಕಾಶ ಇದೆ. ಖಂಡಿತ ಅದು ಭರ್ತಿ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ. ನಾನು ವಿಶೇಷವಾಗಿ ಈ ವಿಡಿಯೋ ಮಾಡೋಣ ಅಂತ ಯಾಕೆ ನಿಮ್ಮ ಹತ್ರ ಹೇಳಿದೆ ಅಂತ ಹೇಳಿದ್ರೆ, ಆ PUC ವಿಚಾರ ಬೇಕಾಗಿ PUCಗೆ ಒಂದಷ್ಟು ಹೊಸ ಅವಕಾಶಗಳನ್ನ ನಾವು ನಿರ್ಮಾಣ ಮಾಡಿದ್ದೇವೆ. ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದ್ರೆ ನಿಮಗೆ ವೆರಿ ಮಿನಿಮಮ್ ಕಾಸ್ಟ್ ಅಲ್ಲಿ ಬೆಸ್ಟ್ ಎಜುಕೇಶನ್ ನಾವು ಕೊಡ್ಲಿಕ್ಕೆ ನಾವು ಸಂಪೂರ್ಣ ಸಿದ್ಧರಿದ್ದೇವೆ.